ನಮಸ್ಕಾರ ವೀಕ್ಷಕರೇ, ಇತಿಹಾಸದ ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಯಾರಿವನು ಅಸ್ಸಾಂನ ಶಿವಾಜಿ? ಅಲ್ಲಿಯ ಜನ ಅವನನ್ನು ಹಾಗೆಂದು ಕರೆಯಲು ಏನಿರಬಹುದು ಕಾರಣ? ಇವತ್ತು ನಾವು ಹೇಳಲು ಹೊರಟ ಕಥೆಯ ಕಥಾನಾಯಕನೇ ಲಚಿತ್ ಬರ್ಫುಕನ್. ಅವರು ಕೇವಲ ಯೋಧನಲ್ಲ, ತಂತ್ರಜ್ಞಾನದ ನಾಯಕ ಮತ್ತು ದೇಶಭಕ್ತ. ಅಸ್ಸಾಂ ಸಾಮ್ರಾಜ್ಯದ ಸೇನಾಧಿಪತಿ. ಭಾರತದ ಉತ್ತರ ಪೂರ್ವದ ಇತಿಹಾಸದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೆಮ್ಮೆಯಿಂದ ಹೋರಾಡಿದ ಒಬ್ಬ ವೀರ ಲಚಿತ್ ಬರ್ಫುಕನ್ ಅಂತ ಹೇಳಿದರೆ ತಪ್ಪಿಲ್ಲ. ವಿಡಿಯೋದಲ್ಲಿ ಮುಂದುವರಿಯೋ ಮುನ್ನ ಯಾರೆಲ್ಲ ಕೂಡ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ. ಭಾರತದ ಇತಿಹಾಸದಲ್ಲಿ ಅನೇಕ ಯುದ್ಧಗಳು ನಡೆದದ್ದುಂಟು, ನಾವು ಅದನ್ನು ಕೇಳಿದ್ದು ಕೂಡ ಇದೆ. ಆದರೆ ನದಿಯ ಮೇಲೆ ನಡೆದ ಯುದ್ಧ ರಾಷ್ಟ್ರದ ದಿಕ್ಕನ್ನೇ ಬದಲಿಸಿದಂಥ ಯುದ್ಧ. ಅದು 1671ರ ಸರೈಘಾಟ್ ಯುದ್ಧ, ಬ್ರಹ್ಮಪುತ್ರ ನದಿಯಲ್ಲಿ ನಡೆದಿರುವಂಥದ್ದು. ಯುದ್ಧದಲ್ಲಿ ಅಹೋಮ್ ಸಾಮ್ರಾಜ್ಯವನ್ನು ರಕ್ಷಿಸಿದ ವೀರನೇ ಲಚಿತ್ ಬರ್ಫುಕನ್. 1228ರಲ್ಲಿ ಸ್ಥಾಪನೆಯಾದ ಅಹೋಮ್ ಸಾಮ್ರಾಜ್ಯ 600 ವರ್ಷಗಳ ಕಾಲ ಬಲಿಷ್ಠವಾಗಿ ನಿಂತಿತ್ತು. ಅಹೋಮ್ ಸಾಮ್ರಾಜ್ಯದ ರಾಜಕೀಯ ಕುಟುಂಬದಲ್ಲಿ ಜನಿಸಿದಂತಹ ಲಚಿತ್ ಬಾಲ್ಯದಲ್ಲಿಯೇ ಯುದ್ಧ ನಾಯಕತ್ವವನ್ನು ಕಲಿತಿದ್ದ. ಅಹೋಮ್ ಸಾಮ್ರಾಜ್ಯದ ಬಲವನ್ನು ಕುಗ್ಗಿಸಲು ಮೊಘಲರು ಹಲವು ವರ್ಷಗಳಿಂದ ಪ್ರಯತ್ನ ನಡೆಸ್ತಾನೇ ಇದ್ದರು. 1671ರಲ್ಲಿ ಮೊಘಲ್ ಸೇನಾಧಿಪತಿ ರಾಮ್ ಸಿಂಗ್ 30,000 ಸೈನಿಕರೊಂದಿಗೆ ಅಸ್ಸಾಂಗೆ ಬಂದಿದ್ದ. ಅವರಲ್ಲಿ ಬಲಿಷ್ಠ ಸೇನೆ ಹಾಗೂ ಶಸ್ತ್ರಾಸ್ತ್ರಗಳು ಮತ್ತಷ್ಟು ಶಕ್ತಿಯುತವಾಗಿತ್ತು. ಆದರೆ ಅಹೋಮ್ ಸಾಮ್ರಾಜ್ಯದ ಒಂದು ದೊಡ್ಡ ಅಸ್ತ್ರ ಅಂತಂದರೆ ಅವರೇ ಲಚಿತ್ ಆಗಿದ್ದರು. ಹೀಗಿರುವಾಗ ಲಚಿತ್ಗೆ ಮೊದಲೇ ತಿಳಿದಿತ್ತು, ಭೂಮಿಯ ಮೇಲೆ ಮೊಘಲರನ್ನು ಸೋಲಿಸುವುದು ತುಂಬ ಕಷ್ಟ. ಅದಕ್ಕಾಗಿ ಅವರು ಯುದ್ಧವನ್ನು ನದಿಯಲ್ಲಿ ಮಾಡಲು ಸೇನೆಗೆ ತೀವ್ರ ತರಬೇತಿಯನ್ನು ಕೂಡ ನೀಡಿರ್ತಾರೆ. ಚಿಕ್ಕ ದೋಣಿಗಳನ್ನು ಹೆಚ್ಚಾಗಿ ಬಳಸ್ಕೊಂಡ್ರು. ಚಿಕ್ಕ ದೋಣಿಗಳನ್ನು ಬಳಸಿದರೆ ಅವು ತುಂಬ ವೇಗವಾಗಿ ಓಡಿಸಬಹುದು ಎಂಬುದು ಲಚಿತ್ನ ತಂತ್ರವಾಗಿತ್ತು. ಹೀಗಿರುವಾಗ ಯುದ್ಧದ ಕೆಲವೇ ದಿನಗಳ ಮೊದಲೇ ಲಚಿತ್ಗೆ ತೀವ್ರ ಅನಾರೋಗ್ಯ, ಸೇನೆಗೆ ಒಮ್ಮೆ ದಂಗು ಬಡಿದಂತಾಯಿತು. ಇದೇ ಸಮಯನ ಬಳಸ್ಕೊಂಡು ಮೊಘಲರು ದೊಡ್ಡ ದಾಳಿಯನ್ನೇ ಆರಂಭ ಮಾಡಿದ್ರು. ಲಚಿತ್ ತಮ್ಮ ಯೋಧರು ಭಯದಲ್ಲಿದ್ದಾಗ ಹೇಳಿದ್ದು ಕೂಡ ಒಂದೇ ಮಾತು, ಕರ್ತವ್ಯ ತಪ್ಪುವುದು ಮರಣ, ದೇಶಕ್ಕಾಗಿ ಸಾಯುವುದು ಗೌರವ ಎಂದು. ಅಂತಹ ಪರಿಸ್ಥಿತಿಯಲ್ಲಿ ದೋಣಿಗೆ ಹಾರಿ ಯುದ್ಧದ ಮಂಚೂಣಿಗೆ ನಿಂತಂಥ ನಾಯಕ ಇವರು. ನಾನು ಸಾಯುವ ತನಕ ಯುದ್ಧ ನಿಲ್ಲಬಾರ್ದು, ದೇಶಕ್ಕಾಗಿ ಹೋರಾಡಿ ನನ್ನ ದೋಣಿ ಮುಂದೆ ಹೋಗಿ ನಿಲ್ಲಲಿ ಎಂದು ಸೈನಿಕರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದ್ರು. ಅಹೋಮ್ ಯೋಧರು ನದಿಯನ್ನು ತಮ್ಮ ಕವಚವನ್ನಾಗಿ ಮಾಡಿಕೊಂಡ್ರು. ಲಚಿತ್ ದೋಣಿ ನಡೆಸುತ್ತಾ ಶತ್ರುವಿನ ಕಡೆಗೆ ಚಂಡಮಾರುತದಂತೆ ಅವತ್ತು ದಾಳಿ ಮಾಡಿರ್ತಾರೆ. ನದಿಯಲ್ಲಿ ಯುದ್ಧದ ಅನುಭವ ಇಲ್ಲಂತಹ ಮೊಘಲರು ಅಲ್ಲೇ ಸೋತು ಹೋಗಿರ್ತಾರೆ. ಲಚಿತ್ ಅವರ ಧೈರ್ಯ ಇಂದಿಗೂ ಕೂಡ ಅಸ್ಸಾಂನಲ್ಲಿ ಜೀವಂತ ಆಗಿದೆ. ಭಾರತೀಯ ಸೇನಾ ಅಕಾಡೆಮಿ ಅತ್ಯುತ್ತಮ ಕಾಡೆಟ್ಗೆ ನೀಡುವಂತಹ ಪದಕ ಕೂಡ ಲಚಿತ್ ಬರ್ಫುಕನ್ ಗೋಲ್ಡ್ ಮೆಡಲ್ ಎಂದು ಕರೆಯಿತು. ಅಂದರೆ ಇಲ್ಲಿ ನಾವು ತಿಳಿಬಹುದು ಲಚಿತ್ ಹೆಸರು ನಿಜವಾದ ಯೋಧನ ಸಂಕೇತ ಎಂದು. ವಿಡಿಯೋ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹಿಸ್ಟ್ರಿ ಸೀರೀಸ್ ಹೀಗೆ ಮುಂದುವರಿಯುತ್ತೆ. ಸಿಗೋಣ. ಥ್ಯಾಂಕ್ ಯು.